ಹಾಯ್ ನಮಸ್ತೆ. ಇದು ಶುಕ್ರವಾರದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾನಿವತ್ತು ಗ್ರಾಮೀಣ ಅಂಗಡಿಗೆ ಬಂದಿದ್ದೀನಿ. ಏನಾದರೂ ಮಣ್ಣಿನ ಪಾತ್ರೆ ತೊಗೊಳ್ಳೋಣ ಅಂತ ಅನ್ನಿಸ್ತಾ ಇತ್ತು, ಹಂಗಾಗಿ ನೋಡೋಣ ಅಂತ ಬಂದೆ. ತುಂಬಾ ಕಾಸ್ಟ್ಲಿ ಇದೆ, ಬಟ್ ಕಣ್ಣಿಗೆ ಬೇಕಾದ ಮಣ್ಣಿನ ಐಟಮ್ ಸಿಗುತ್ತೆ. ಆದರೆ ಒಂದು ಸರಿ ಜಾರು ಬಿದ್ದರಂತೂ ಡಮಾರ್ ಅಂತ ಹೊಡೆದೋಗುತ್ತೆ, ಒಂದು ಸ್ವಲ್ಪನೂ ಸಿಗೋಲ್ಲ ಏನಾದ್ರೂ. ಆಮೇಲೆ 650 700 ರೂಪಾಯಿ 1000 ರೂಪಾಯಿ ಗಿಂಟ ಇದೆ. ಮಕ್ಕಳಿರೋ ಮನೇಲಿ ತುಂಬಾ ಕಷ್ಟ ಈ ಮಣ್ಣಿನ ಪಾತ್ರೆ ಎಲ್ಲನೂ ಇಟ್ಕೊಳ್ಳೋದು, ಹಾಗಾಗಿ ನಾನು ತಗೊಳ್ಳಿಲ್ಲ. ನೆಕ್ಸ್ಟು ಹಾಗೆ ಒಂದು ತೋರಣ ತೊಗೋಬೇಕು ಅಂತ ಅನ್ನಿಸ್ತು, ಹಾಗಾಗಿ ತೋರಣನ ತಗೊಂಡೆ. ಇದು ತುಂಬಾ ಚೆನ್ನಾಗಿತ್ತು, ಭತ್ತದ ತೋರಣ. ಇದನ್ನು ನೀರಲ್ಲಿಟ್ಟು ನೆನೆಸಿ ಹಾಕಿ ಅಂತ ಹೇಳಿದ್ರು ಅವರು. ಹೇಗೂ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ಲ, ತೊಗೋಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ, ತೋರಣ ತೊಗೋಬೇಕು ಅಂತ. ಅದು ಇವತ್ತಿಗೆ ಕಾಲ ಕೂಡಿ ಬಂತು ನನಗೆ. ತುಂಬ ಇಷ್ಟ ಆಯಿತು ತೋರಣ. ಗ್ರಾಮೀಣ ಅಂಗಡೀಲಿ ಸಿಗುತ್ತೆ, ಎಲ್ಲ ಥರ ಐಟಮ್ಸು ಸ್ವಲ್ಪ ಸಿಗುತ್ತೆ. ಇಲ್ಲೆಲ್ಲ ಸ್ವಲ್ಪ ಕೈ ಕೆಲಸ ಜಾಸ್ತಿ. ಈ ಟೆರಾಕೋಟಾ ಅಂತಾರಲ್ಲ, ಈ ಥರ ಇಯರಿಂಗ್ಸ್ಗಳು, ಆಮೇಲೆ ಎಲ್ಲ ಮಣ್ಣಿನ ಪಾತ್ರೆಗಳು, ಮಣ್ಣಿನಿಂದ ಮಾಡಿರೋದೇ ಜಾಸ್ತಿ. ಈ ಗಂಟೆಗಳು ಎಲ್ಲ, ಈ ಗೊಂಬೆಗಳಂತೂ ತುಂಬ ಚೆನ್ನಾಗಿತ್ತು, ನನಗೂ ಇಷ್ಟ ಆಯಿತು. ಬಟ್ ಆದರೆ ಸ್ವಲ್ಪ ಅದೆಲ್ಲ ಮನೇಲಿ ಇಟ್ಕೊಳ್ಳೋದು ಕಷ್ಟ ಅಂತ ಹೇಳಿ ನಾನು ತಗೊಳ್ಳಿಲ್ಲ. ನೆಕ್ಸ್ಟ್ ಇದೊಂದು ಬಾಚಣಿಗೆ ತಗೊಂಡೆ, ವುಡ್ಡಂದು. ಇದು ತುಂಬಾ ಚೆನ್ನಾಗಿತ್ತು. ಮನೇಲಿ ತಂದು ಬಾಚಿದಾಗೂ ಸೊ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇದು ವರ್ತ್ ಅಂತ ಹೇಳ್ತೀನಿ, ತುಂಬಾ ಒಳ್ಳೆಯದು. ಪ್ಲಾಸ್ಟಿಕ್ ಬಾಚಣಿಗೆಗಿಂತ ವುಡ್ಡನ್ ಬಾಚಣಿಗೆ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಸೊ ಬಂದದ್ದಕ್ಕೆ 2 ಐಟಮ್ಸ್ ತೊಗೊಂಡೆ ನಾನು. ತೊಗೊಂಡು ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ಆವಾಗ ಮಗಳು ಸ್ವಲ್ಪ ಏನಾದರೂ ಮಾಡಬೇಕು ತಿನ್ನೋದಕ್ಕೆ ಸ್ನ್ಯಾಕ್ಸ್ಗೆ ಅಂತ ಹೇಳಿದ್ಲು. ಏನು ಮಾಡೋದು ಅಂತಿರಬೇಕಾದ್ರೆ ಪನ್ನೀರ್ ಟಿಕ್ಕಾ ಮಾಡ್ತೀನಿ ಅಂತ ಹೇಳಿದ್ಲು. ಸರಿ ನಾನೇ ಮಾಡ್ತೀನಮ್ಮ ಅಂದ್ಲು. ಅದಕ್ಕೆ ಮೊಸರು ಹಾಕ್ಕೊಂಡಿದ್ದಾಳೆ 1/4 ಕಪ್ಪಷ್ಟು, ಮತ್ತು ಅಚ್ಚ ಖಾರದ ಪುಡಿ 1 ಸ್ಪೂನು, 1/4 ಸ್ಪೂನಷ್ಟು ಅರಿಶಿನ ಪೌಡ್ರು, ಮತ್ತು 1 ಸ್ಪೂನಷ್ಟು ಧನಿಯಾ ಪೌಡ್ರು, ಮತ್ತು ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪೌಡ್ರು, ಸ್ವಲ್ಪ ಜೀರಿಗೆ ಪೌಡ್ರು, ಚಿಲ್ಲಿ ಫ್ಲೇಕ್ಸು, ಮತ್ತು ಹರಿಗಾನೋ, ಮತ್ತು ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು ಮತ್ತು ನಿಂಬೆ ಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ಳು. ಅದ್ರ ಜೊತೆಗೆ ಕಸ್ತೂರಿ ಮೇಥಿನೂ ಹಾಕ್ಕೊಂಡ್ಳು. ಮಿಕ್ಸ್ ಮಾಡಿ ಇದಕ್ಕೆ ಪನ್ನೀರು ಮತ್ತು ಕ್ಯಾಪ್ಸಿಕಮ್ಮು ಈರುಳ್ಳಿನ ಸೇರಿಸ್ಕೊತಾಳೆ. ಪನ್ನೀರನ್ನ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದಾಳೆ. ಇದನ್ನೆಲ್ಲ ಅವಳು ಚೆನ್ನಾಗಿ ಮಾಡ್ತಾಳೆ. ಇಂಥ ಐಟಮ್ಸ್ ಎಲ್ಲ ಇಷ್ಟ ಅವ್ರಿಗೆ, ಮಾಡ್ಕೊತಾ ಇರ್ತಾರೆ. ನಾನೇನು ಈ ಥರದ್ದೆಲ್ಲ ಮಾಡ್ಕೊಡಲ್ಲ, ಎಲ್ಲ ಅವರೇ ಈ ಥರದ್ದೆಲ್ಲ ಮಾಡ್ಕೊಂಡು ತಿನ್ನೋದು ಜಾಸ್ತಿ. ನೀಟಾಗಿ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬಿಟ್ಟು ಇದನ್ನು ಒಂದು 20 ನಿಮಿಷ ಅವಳು ಫ್ರಿಡ್ಜ್ಗೆ ಇಟ್ಬಿಡ್ತಾಳೆ, ಮ್ಯಾರಿನೇಟ್ ಆಗಲಿ ಅಂತ. ಕೈಲೇ ಚೆನ್ನಾಗಿ ಕಲಿಸ್ಕೊತಾ ಇದ್ದಾಳೆ, ಏಕೆಂದರೆ ಸ್ಪೂನಲ್ಲಿ ನೀಟಾಗಿ ಕೋಟಿಂಗ್ ಆಗಲಿಲ್ಲ, ಹಾಗಾಗಿ ಕೈಯೇ ಸರಿ ಅಂತ ಅಂದ್ಬಿಟ್ಟು ಕೈಲೇ ಚೆನ್ನಾಗಿ ಕಲಿಸ್ಕೊಂಡ್ಳು. ಚೆನ್ನಾಗಿ ಕಲಸಾದ್ಮೇಲೆ ಇದನ್ನು ಫ್ರಿಡ್ಜ್ಗೆ ಇಟ್ಬಿಟ್ಲು, ಒಂದು 20 ನಿಮಿಷ ಇರಲಿ ಅಂತ. ಫ್ರೈಡೇ ಆಗಿರೋದ್ರಿಂದ ಇವತ್ತು ನನಗೆ ಕಸ್ಟಮರ್ ಅಷ್ಟು ಇರಲಿಲ್ಲ ಸಲೂನಲ್ಲಿ, ಹಾಗಾಗಿ ನಾನು ಸ್ವಲ್ಪ ಹೊರಗಡೆನೇ ಹೋಗಿದ್ದೆ. ಒಂದು ಏನಾದರೂ ತಗೊಬರೋಣ ಅಂತ ಹಂಗೆ ಗ್ರಾಮೀಣ ಅಂಗಡಿಗೆ ಅದಕ್ಕೆ ಹೋಗಿದ್ದು. ಕೆಲಸ ಇದ್ದಿದ್ದರೆ ನಾನು ಹೋಗ್ತಿರಲಿಲ್ಲ. ಸ್ಯಾಟರ್ಡೆ ಸಂಡೇ ನಾನು ಎಲ್ಲೂ ಜಾಸ್ತಿ ಹೋಗೋಕ್ಕಾಗಲ್ಲ. ಈ ಟ್ಯೂಸ್ಡೇ ಫ್ರೈಡೇ ಟೈಮ್ಗಳಲ್ಲಿ ಫ್ರೀ ಇರ್ತೀನಿ. ನೋಡಿ, ಇದೆಲ್ಲ 20 ನಿಮಿಷ ಆದಮೇಲೆ ಒಂದು ಟೂತ್ ಪಿಕ್ ದೊಡ್ಡದು ತೊಗೊಂಡು ಚುಚ್ತಾ ಇದ್ದಾಳೆ. ಇದಕ್ಕೆ ಸ್ವಲ್ಪ ಅವಾಗವಾಗ ಹಳ್ಳಿ ಸೌಂಡ್ ಬಂದ್ಬಿಡುತ್ತೆ. ಹಳ್ಳಿ ಭಾಷೆ ನಮ್ಮದು, ಬೇಜಾರು ಮಾಡ್ಕೋಬೇಡಿ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಎಷ್ಟೇ ನಾವು ಬೇರೆ ಥರ ನಾವು ಮಾತಾಡೋಕೆ ಹೋದ್ರೂ ನಮ್ಮ ಲ್ಯಾಂಗ್ವೇಜ್ ನಮ್ಮನ್ನ ಅವಾಗವಾಗ ಮಾತಾಡಿಸ್ಬಿಡುತ್ತೆ. ನೆಕ್ಸ್ಟು ಈ ಥರ ಒಂದು ತವಾ ಅಥವಾ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಬಟರು ಮತ್ತು ಎಣ್ಣೆ ಹಾಕ್ಕೊಂಡಿದ್ದಾಳೆ. ಹಾಕ್ಕೊಂಡು ಇದಕ್ಕೆ ಪನ್ನೀರ್ದು ಚುಚ್ಕೊಂಡಿದ್ಲಲ್ಲ ಅದನ್ನು ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದಾಳೆ. ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದಾಳೆ. ಎಲ್ಲ ಕಡೆನೂ ತಿರುಗಿಸಿ ಮಾಡ್ಕೊತಾಳೆ. ಇದೆಲ್ಲ ಚೆನ್ನಾಗಿ ಮಾಡ್ತಾಳೆ ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾನು ಕೇಳ್ಕೊಂಡು ಮಾಡಿಸ್ಕೊತೀನಿ, ತಿನ್ನಬೇಕು ಅಂದಾಗ ಮಾಡಿಕೊಡು ಅಂತ ಹೇಳ್ತೀನಿ, ಮಾಡಿಕೊಡ್ತಾಳೆ. ಬಟ್ ನಾನು ಯಾವತ್ತೂ ಇದು ಮಾಡಲಿಲ್ಲ. ಅವಳಿಗೆ ಅದು ತುಂಬಾ ಇಷ್ಟ, ಇದು ಪನ್ನೀರ್ ಟಿಕ್ಕಾ ಅನ್ನೋದು. ಚೆನ್ನಾಗಿ ಮಾಡ್ತಾಳೆ. ಇದರಲ್ಲಿ ನೋಡಿ, ಆಮೇಲೆ ಎಲ್ಲ ತವದಲ್ಲಿ ಫ್ರೈ ಮಾಡಾದ್ಮೇಲೆ ಇದಕ್ಕೆ ಹಾಕ್ಕೊಂಡ್ಳು, ಈ ಗ್ರಿಲ್ ಥರ ಇರುತ್ತಲ್ಲ, ಗ್ರಿಲ್ಗೆ ಹಾಕ್ಕೊಂಡು ಮಾಡ್ಕೊತಾ ಇದ್ದಾಳೆ. ಇದರಲ್ಲೊಂದು 2 ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಳು. ಮಾತ್ರ ತುಂಬ ಚೆನ್ನಾಗಿತ್ತು. ಹೋಟೆಲ್ ಸ್ಟೈಲಲ್ಲಿ ಸಖತ್ತಾಗಿ ಮಾಡಿದ್ಲು. ಮತ್ತು ಏನು ಮಾಡ್ತಾಳೆ ಅಂದರೆ ತುಂಬ ಪಾತ್ರೆಗಳು ಮಾಡ್ತಾಳೆ, ಮತ್ತು ಎಲ್ಲ ಗಲೀಜು ಮಾಡಿಬಿಡ್ತಾಳೆ. ಯಾಕೆಂದರೆ ಅವಳಿಗೆ ಅದೊಂದು ಎಲ್ಲ ಮುಂದಕ್ಕೆ ಕೊಡಬೇಕಲ್ವ, ಪಾತ್ರೆ ಡಬ್ಬ ಎಲ್ಲ ಅಲ್ಲಲ್ಲೇ ಎಲ್ಲ ಇಟ್ಬಿಟ್ಟು ನನಗೆ ಕೆಲಸ ಜಾಸ್ತಿ ಕೊಡ್ತಾಳೆ. ಹಾಗಾಗಿ ನಾನು ಇನ್ನೂ ಜಾಸ್ತಿ ಮಾಡೋಕ್ಕೆ ಬಿಡಲ್ಲ. ಇನ್ನೇನು ಮಾಡೋದು, ಮನೇಲಿ ಪನ್ನೀರ್ ಇತ್ತಲ್ಲ, ಅವರು ನೋಡ್ತಾಯಿದ್ರು, ಮಾಡಬೇಕು ಅಂತ ಕೇಳ್ತಾಯಿದ್ರು. ಸರಿ ಮಾಡ್ಕೊಳ್ಳಿ ಆಯಿತು ಅಂತೇಳಿ ಬಿಟ್ಟೆ. ಚೆನ್ನಾಗಿ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ನೀವೊಂದು ಸರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.